ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್. ಈ ವಿಂಟರ್ ಸೀಸನಲ್ಲಿ ನಿಮ್ಮ ಸ್ಕಿನ್ನ ಹೇಗೆ ಕೇರ್ ಮಾಡೋದು ಅಂತ ನೋಡೋಣ ಬನ್ನಿ. 2 ಟೀ ಸ್ಪೂನ್ ಆಫ್ ರಾ ಮಿಲ್ಕ್ ತೊಗೊಳ್ಳಿ, ಅಂದರೆ ಹಸಿ ಹಾಲು ತೊಗೊಳ್ಳಿ. ಇದನ್ನು ಕಾಟನಲ್ಲಿ ಡಿಪ್ ಮಾಡಿಕೊಂಡು ಮುಖಕ್ಕೆ ಪೂರ್ತಿ ಹಚ್ಕೊಳ್ಳಿ. ಕಣ್ಣು ಕೆಳಗಡೆ ಮತ್ತು ಉಬ್ಬಿನ ಕೆಳಗಡೆ ಎಲ್ಲನೂ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ 10-15 ಮಿನಿಟ್ಸ್ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಅಥವಾ ತಣ್ಣಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನಾವು ಹಸಿ ಹಾಲು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಇದು ಆ್ಯಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನ ಕೂಡ ಸ್ಟಾಪ್ ಮಾಡುತ್ತೆ, ಕ್ಲಾಗ್ ಆಗಿರೋ ಪೋರ್ಸ್ನೆಲ್ಲನೂ ಓಪನ್ ಮಾಡುತ್ತೆ. ಮೇಯ್ನಾಗಿ ನಿಮ್ಮ ಕಾಂಪ್ಲೆಕ್ಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇವಾಗ ಫೇಸ್ ವಾಶ್ ಆದಮೇಲೆ ಫೇಸ್ ಪ್ಯಾಕ್ ನೋಡೋಣ. ಈ ಮಿಕ್ಕಿರೋ ಹಾಲಿಗೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಫೇಸ್ ಪ್ಯಾಕಾಗಿ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನ ಜೊತೆಗೆ ವಾಶ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಸ್ಕಿನ್ನ ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡೋದು ಅಂದರೆ ಬ್ರೈಟ್ನಿಂಗ್ ಏಜೆಂಟ್ ಆಗೂ ಯೂಸ್ ಆಗುತ್ತೆ, ಮತ್ತು ಪೋರ್ ಟೈಟ್ನರ್ ಆಗೂ ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ನಿಮ್ಮ ಸ್ಕಿನ್ನ ಹೈಡ್ರೇಟಿಂಗ್ ಆಗಿ ಇಡುತ್ತೆ, ತುಂಬ ಡ್ರೈ ಮಾಡೋಕ್ಕೆ ಬಿಡಲ್ಲ. ನೀವು ಸೋಪ್ ಬದಲು ಮೈಗೆ ಕೂಡ ಇದನ್ನು ಡೈಲಿ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ. ಹಾಲು ಯೂಸ್ ಮಾಡೋದ್ರಿಂದ ತುಂಬ ಕ್ಲೆನ್ಸ್ ಮಾಡುತ್ತೆ, ಡೀಪ್ ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಆ್ಯಕ್ನೆ ಸ್ಕಾರ್ಸ್ ಇರುತ್ತಲ್ವ, ತುಂಬ ಡೀಪ್ ಸ್ಕಾರ್ಸ್ ಇದ್ರೂ ಅದನ್ನು ಮಿನಿಮೈಸ್ ಮಾಡುತ್ತೆ. ನೀವು ಡೈಲಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದರೆ ಕ್ಲೆನ್ಸ್ ಮಾಡೋಕ್ಕೆ ಅದೆಲ್ಲ ಮಿನಿಮೈಸ್ ಆಗಿ ನಿಮ್ಮ ಪೋರ್ಸು ತುಂಬ ಕಮ್ಮಿ ಆಗುತ್ತೆ. ನನಗೂ ಸಹ ತುಂಬ ಆ್ಯಕ್ನೆ ಸ್ಕಾರ್ಸ್ ಇದೆ. ನನಗೆ ಪಿಂಪಲ್ಸ್ ಬಂದು ಮುಖ ಎಲ್ಲ ತುಂಬ ಪಿಂಪಲ್ಸ್ ಮಾರ್ಕ್ ಆಗಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ಬಟ್ ಸ್ಕಾರ್ಸ್ ಮಾತ್ರ ಇನ್ನೂ ಕಮ್ಮಿ ಆಗ್ತಾ ಇದೆ, ನೀವು ಬೇಕಾದರೆ ನೋಡ್ಬೋದು. ಸಿಂಪಲ್ಲಾಗಿ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನೋಡಿ ನಮ್ಮ ಫೇಸ್ ಎಷ್ಟು ಗ್ಲೋ ಕಾಣಿಸುತ್ತೆ ಅಂತ. ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್ನ ನನಗೆ ತಿಳಿಸಿ. ಆದಷ್ಟು ನನಗೆ ಲೈಕ್ ಮಾಡಿ ಮತ್ತು ನನ್ನ ವೀಡಿಯೋನ ಶೇರ್ ಮಾಡಿ. ಇದು ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.